ಎಲ್ಲ ಒಂದ್ ಕಡೆ SPB ಅವ್ರನ್ನ ಇನ್ಸ್ಪೈರ್ ಆಗಿ ತಗೊಂಡಿದ್ರಾ ಅಂತ? ಓ ಡೆಫಿನೆಟ್ಲಿ ಎಸ್ ಪಿ ಬಿ ಸರ್ ಅಂದರೆ ಎಸ್ ಪಿ ಬಿ ಡಾಕ್ಟರ್ ರಾಜ್ಕುಮಾರ್ ಸರ್. ಅಂದರೆ ಈಗ ನಾನು ಹೇಳಿದ್ನಲ್ಲ, ವರ್ಷ ಪೂರ್ತಿ ಶೋಸ್ ಇರುತ್ತೆ, ಮಾಡ್ತಾ ಇರ್ತೀವಿ. ಕೆಲವು ಸಲ ಕೆಲವು ಹಾಡುಗಳು ನಾವು ಕಲ್ತಿರಲ್ಲ, ಅದನ್ನೇನು ಕಲಿಬೇಕು ಅಂತ ಹಾಕೋತೀವಿ. ನಾರ್ಮಲ್ ಆಗಿ ಒಂದು ಹಾಡನ್ನ ಹಿಂಗೆ ಸುಮ್ಮನೆ ಕೇಳಕ್ಕೂ ಕಲಿಬೇಕು ಅಂತ ಕೇಳಿದಾಗ ಈಗ ಎಸ್ ಪಿ ಬಿ ಅವ್ರಿಗೆ ಯಾವುದೋ ಈ ಗೊಂಬೆ ಯಾವುದೋ ಸಾಂಗ್ ತಗೊಂಡ್ರೆ, ಯಾವುದೋ ಈ ಗೊಂಬೆ ಯಾವುದು ಒಂದ್ಸಲನೂ ಅವ್ರು ಹೇಳ್ದಂಗೆ ಹೇಳಿಲ್ಲ. ಪ್ರತಿ ಸಲ ಏನೇನೋ ವೇರಿಯೇಷನ್ ಇರುತ್ತೆ. ಸೊ ಅಂದ್ರೆ ಇವತ್ತಿನ ಟೆಕ್ನಾಲಜಿ ತಗೊಂಡ್ರೆ ನಾವು ಈಗ ನಾವೇನೋ ಒಂದು ರೆಕಾರ್ಡ್ ಮಾಡ್ತೀವಿ, ಕಟ್ ಮಾಡ್ತೀವಿ, ಕಾಪಿ ಮಾಡ್ತೀವಿ, ಪೇಸ್ಟ್ ಮಾಡ್ತೀವಿ, ಈ ತರದ್ದು ಕಟ್ ಅಂಡ್ ಪೇಸ್ಟ್ ಈ ತರದ್ ನಡೀತಾ ಇರುತ್ತೆ ಬಿಕಾಸ್ ಆಫ್ ದ ಟೆಕ್ನಾಲಜಿ. ಬಟ್ ಆ ಹಾಡುಗಳೆಲ್ಲ ಮಾಡಿದಾಗ ಟೆಕ್ನಾಲಜಿ ಇರ್ಲಿಲ್ಲ, ಒನ್ ಟೇಕ್ ಅಲ್ಲಿ ಹೊಡಿತಾ ಇದ್ದಿದ್ ಸಾಂಗ್ಗಳದು. ಇಲ್ಲ ಹೇಗ್ ಮಾಡ್ತಿರೋ, ಡೆಫಿನೆಟ್ಲಿ ಬ್ಲೆಸ್ಡ್ ಅಂತ ಅನ್ಸುತ್ತೆ. ಈಗ ಗೂಸ್ ಬಂಪ್ಸ್ ಅವ್ರ ಹೆಸರು ಕೇಳಿದ್ರೆ ಒಂದೊಂದು ಕ್ಷಣನೂ ಒಂದೊಂದು ಅವ್ರು ನೆನೆಸ್ಕೊಂಡ್ರೆ ಒಂದ್ ಗೂಸ್ ಬಂಪ್ಸ್ ಎಲ್ಲ ಬಂದ್ಬಿಡ್ತಲ್ಲ. ಡೆಫಿನೆಟ್ಲಿ ಅಂದ್ರೆ ಅವ್ರು ಹಾಡಿರೋ ಹಾಡುಗಳು ಅಂದ್ರೆ ಇವತ್ತು ಯೂಟ್ಯೂಬ್ ಬಂದಿರೋದ್ರಿಂದ, ಪಾಡ್ಕಾಸ್ಟ್ ಕಲ್ಚರ್ ಇರೋದ್ರಿಂದ ಎಷ್ಟೊಂದು ಅವ್ರ ಎಕ್ಸ್ಪೀರಿಯನ್ಸಸ್ಗಳೀಗ ಹಂಸಲೇಖ ಅವ್ರದ್ದು ಇಂಟರ್ವ್ಯೂಸ್ ನೋಡಿದ್ರೆ, ಅಥವಾ ಎಷ್ಟೊಂದು ಇಂಟರ್ವ್ಯೂಸ್ ಬರ್ತಾ ಇರತ್ತಲ್ಲ, ಎಲ್ಲದನ್ನು ನೋಡ್ತೀನಿ. ನೋಡಿದಾಗ ಯಪ್ಪ ಅವ್ರು ಆ ಟೈಮಲ್ಲಿ ಆ ಎಕ್ಸ್ಪೋಜರ್ ಇಲ್ಲ, ಬಟ್ ಟುಡೇ ದ ಲೆಜೆಂಡ್ಸ್. ಅಂದ್ರೆ ನಿಜವಾಗ್ಲೂ ಅವ್ರು ಮಾಡಿರೋದೊಂದು 5% 2% ನಾವು ಮಾಡ್ಬಿಟ್ರೆ ಸಾಕು ಅನ್ಸುತ್ತೆ. SPB ಅಂದ ತಕ್ಷಣ ನಿಮ್ಗೆ ನೆನಪಾಗುವಂಥದ್ದು ಅಥವಾ ಯಾವ ಹಾಡ್ ನೆನಪಾಗುತ್ತೆ ಅವ್ರ ಅಂದ ತಕ್ಷಣ? ಎಸ್ ಪಿ ಬಿ ಅಂದ ತಕ್ಷಣ ಅವ್ರದ್ದು ಅಂದ್ರೆ ಮೋಸ್ಟ್ ಆಫ್ ದೆಮ್ ನಂಗೆ ರವಿಚಂದ್ರನ್ ತುಂಬಾ ಇಷ್ಟ. ಸೊ ಅವ್ರ ಹಾಡುಗಳೇ ಇಷ್ಟ ಆಗೋದು, ಹಂಸಲೇಖ ರವಿಚಂದ್ರನ್ ಕಾಂಬಿನೇಷನ್ ಹಾಡುಗಳೇ ಇಷ್ಟ ಆಗೋದು. ಅಂಡ್ ಎಸ್ ಪಿ ಬಿ ಅಂದ ತಕ್ಷಣ ಇನ್ನೊಂದು ನೆನಪು ಬರೋದಂದ್ರೆ ಅವರ ಇನ್ನೋಸೆನ್ಸ್. ವಾಯ್ಸ್ ಅಲ್ಲಿ ಒಂದು ಇನ್ನೋಸೆನ್ಸ್ ಕ್ಯಾರಿ ಮಾಡ್ತಾರೆ. ಅಂಡ್ ನಾನು ಈ ಸರಿಗಮಪ ಅಲ್ಲಿ ಇದ್ದಾಗ ಅಲ್ಲಿ ಬಾಲು ಸರ್ ಅಂತಿದ್ರು, ಅವ್ರು ಯಾವಾಗ್ಲೂ ಹೇಳೋರು, ಎಸ್ ಪಿ ಬಿ ಅವರು ಒಂದು ಸ್ಟೇಜ್ ಅಲ್ಲಿ ಪರ್ಫಾರ್ಮ್ ಮಾಡಿದ್ರೆ ಅವರು ನೀ ಮೀಟಿದ ನೆನಪೆಲ್ಲವೂ ಸಾಂಗ್ ಇರ್ಬೋದು, ಅಥವಾ ಕುಚ್ಚಿಕು ಕುಚ್ಚಿಕು ಇರ್ಬೋದು, ಇಲ್ಲ ಮಾರಿಕಣ್ಣು ಹೊರಿಮ್ಯಾಗೆ ಇರ್ಬೋದು, ಅಷ್ಟು ಹಾಡನ್ನ ಹಿಂಗೆ ಒಂದ್ ಕಡೆ ಹಿಂಗ್ ನಿಂತ್ಕೊಂಡೆ ಕರೆಕ್ಟ್ ಆಗಿ ಹಾಡೋರು. ಬಟ್ ಆ ವಾಯ್ಸ್ ಥ್ರೋ, ಇದು ನೀ ಮೀಟಿದ ನೆನಪೆಲ್ಲವೂ ಬಂದ್ರೆ ಜನ ಅಳೋರು, ಅಟ್ ದ ಸೇಮ್ ಟೈಮ್ ಮಾರಿಕಣ್ಣು ಹೊರಿಮ್ಯಾಗೆ ಬಂದ್ರೆ ಕುಣಿಸೋರು, ಬಟ್ ಅವ್ರು ಮಾಡ್ತಿರ್ಲಿಲ್ಲ. ಸೊ ದಟ್ ಪವರ್ಫುಲ್ ಹಿ ವಾಸ್ ಅಂತ. ಈಗ ನಾವೆಲ್ಲ ಪರ್ಫಾರ್ಮ್ ಮಾಡಿದ್ರೆ ನಾನ್ ಹಾಡ್ತಾ ಇರ್ತೀನಿ, ಕುಣಿತಾ ಇರ್ತೀನಿ, ಬಟ್ ಶ್ರುತಿ ಇದೆಲ್ಲ ಎಲ್ಲೆಲ್ಲೋ ಹೋಗ್ತಾ ಇರತ್ತೆ ಹಾಡ್ಬೇಕಾದ್ರೆ. ಬಟ್ ಅವರೆಲ್ಲ ಅಂದ್ರೆ ಅವ್ರಿಗೆ ನಂಗೆ ಪರ್ಫೆಕ್ಟ್ ವರ್ಡ್ ಗೊತ್ತಿಲ್ಲ, ಅವ್ರು ಯಾವತ್ತೂ ಅಂದ್ರೆ ಶ್ರುತಿ ತಪ್ತಾನೆ ಇರ್ಲಿಲ್ಲ ಅನ್ನೋದಕ್ಕೆ. ಅವ್ರು ಶ್ರುತಿ ಒಂಥರ ಅವ್ರದ್ದು ಕಂಠದಲ್ಲಿ ಅದನ್ನ ಹಂಗೆ ಬಂದ್ಬಿಟ್ಟಿತ್ತು ಅಂತ. ಅದೆಲ್ಲ ಗಿಫ್ಟೆಡ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.